1, 2, 3, 4. Box. Go back. 1, 2, 3, 4. Box. ನೋಡಿ ನಿಮ್ ದೊಡ್ಡ ಮಗ ನಾಚಿಕೆಯಲ್ಲಿ ಚಿಕ್ಕವನು ಯಾಕೆ ಹೊಡಿತಾ ಇದ್ದಾನೆ. ಈಗ ನೋಡು ನಿನ್ ಚಿಕ್ಕ ಮಗನ ಪ್ರತಾಪನ. ಮಹನೀಯರೇ, ಮಹಿಳೆಯರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ 2 ವರ್ಷದ ಹಾಗೆ ಈ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ಬಾಕ್ಸಿಂಗ್ ಚಾಂಪಿಯನ್ಸ್ ಒಬ್ರಲ್ಲ ಇಬ್ರು, ಸಂತೋಷ್, ಸುರೇಶ್. ಯಾಕ ನೀರ್ ಹಾಕಿದ್ದು? ಅವತ್ ನೀರ್ ಹಾಕಿದ್ದೆ. ಒಂದ್ ರೈಟ್ ಕೊಡ್ತೀನಿ ನೋಡಿ, ಇವಾಗ ಲೆಫ್ಟ್ ಕೊಡ್ತೀನಿ ನೋಡು. ಹಾಗೆ ನೋಡೋಣ. ಬಿಡು, ನನ್ನ ಹೋಮ್ವರ್ಕ್ ಹಾಕಿಬಿಟ್ಟೆ ನೀರು. ಅವೆಲ್ಲ ಇದೆ, ಮಾಡ್ಕೊಂಡು ಗತಿ ಕಾಣಿಸ್ತೀನಿ. ನನ್ನ ಹೋಮ್ವರ್ಕ್ ನೀರ್ ಹಾಕಿದ್ಯಾ? ನೋಡು, ಸಂತೋಷ್ ಬಿಡು, ಬಿಡು ಅವ್ನ. ಸುರೇಶ್ ಬಿಡು, ಬಿಡು ಅಂದ್ರೆ ಹೇಳಿದ್ ಕೇಳಿಸ್ತಾ ಇಲ್ಲ. ದೊಡ್ಡವನ್ನ ಬಾರೋ ಈ ಕಡೆ, ಬಾರೋ ಅಂದ್ರೆ. ಲೇಲೆ ಏನು ಇದು, ಸ್ಕೂಲ್ನಲ್ಲಿ ಗುದ್ದಾಡೋ ಸಾಲದು ಅಂತ ಮನೇಲಿ ಬಂದು ಗುದ್ದಾಡ್ಕೊಳ್ತೀರಾ? ನೋಡಿ, ನಿಮ್ಮ ಅಪ್ಪಾಜಿ ವಿಶ್ವನಾಥ್ ಅಂಕಲ್ ಮನೇಲಿದ್ದಾರೆ, ಹೋಗಿ ಕರ್ಕೊಂಬನ್ನಿ. ಮಾತಾಡ್ತಾ ಕೂತಿದ್ರೆ ಹೊತ್ತು ಏನು ಗೊತ್ತಾಗಲ್ಲ. ಹೋಗಿ, ಜಗಳಾಡ್ಬೇಡಿ, ಹೋಗಿ. ಆಯ್ತು, ಬಾರೋ ಹೋಗೋಣ. ಬೈ ನಿನ್ಗೊಂದು ವಿಚಾರ ಹೇಳೋದು ಮರ್ತೆ ಬಿಟ್ಟೆ. ಏನೇ ಅದು? ಯಾವನೋ ಧನರಾಜ ಅನ್ನೋನು ನನಗೆ ಫೋನ್ ಮಾಡಿದ್ದ. ಏನಂತೆ? ಈ ತಿಂಗಳಲ್ಲಿ ನನ್ನ ಕಡೆಯವ್ರನ್ನ ಲಾಕಪ್ ಹಾಕ್ತಾ ಇರೋದು 3ನೇ ಸಲ. ಅವನು ಬಿಟ್ರೆ 10,000 ರೂಪಾಯಿ ತಲುಪಿಸ್ತೀನಿ, ಬಿಡದೆ ಹೋದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಅಂತ ಹೆದರ್ಸ್ತಾ. ಅದಕ್ಕೆ ನೀನೇನಂದೆ? ನಿನ್ನಂತವ್ರನ್ನ 1000 ಜನ ನೋಡ್ಬಿಟ್ಟಿದ್ದೀನಿ. ನೀನ್ ಗಂಡ್ಸೆ ಆದ್ರೆ ಎದುರು ಬಂದು ಮಾತಾಡು, ಇಲ್ಲ ನಿನ್ ಜಾಗ ತಿಳಿಸು, ನಾನೇ ಅಲ್ಲಿಗೆ ಬಂದು ಒಂದ್ ಕೈ ನೋಡ್ಕೋತೀನಿ ಹಿಂದೆ. ಯಾರನ್ನು ಹಿಡ್ದಿದ್ಯೋ? ಅದೇನಪ್ಪ, ಬೆಳಗಿನ ಜಾವ ಕೆಂಗೇರಿ ಹತ್ರ ಒಂದ್ ಲಾರಿ ಹಿಡಿದ್ನಲ್ಲ. ಹೌದಾ? ಅದರಲ್ಲಿ 3 ಲಕ್ಷ ರೂಪಾಯಿ ಸ್ಮಗಲ್ ಗುಡ್ಸಿದ್ವು. ಸರಿ ಗೊತ್ತಾಯ್ತು, ನಾನು ಬರ್ತೀನಪ್ಪ. 1 ನಿಮಿಷ ಇರು, ನಾನು ಶೂಸ್ ಹಾಕೊಂಡ್ ಬಂದ್ಬಿಡ್ತೀನಿ. ಯಾಕಯ್ಯ? ನಿನ್ನ ಮನೆವರೆಗೂ ಬಿಟ್ಟು ಬರ್ತೀನೋ? ಒಬ್ನೇ ಹೋದ್ರೆ ಯಾವ್ದಾದ್ರು ದೆವ್ವ ಪಿಶಾಚಿ ಹಿಡ್ಕೊಂಡ್ಬಿಡುತ್ತಾ? ಹಾಗಲ್ಲ ಕಣೋ, ಇವರೆಲ್ಲ ಡೇಂಜರಸ್ ಕ್ರಿಮಿನಲ್ಸ್. ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು, ಹೆಜ್ಜೆಜ್ಜೆಗೂ ಹುಷಾರಾಗಿರ್ಬೇಕು. ಚೆನ್ನಾಗಿ ಹೇಳ್ದೆ ಕಣಯ್ಯ. ಅಲ್ಲ, ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ಕೊಂಡು ಇಂತ ಸಣ್ಣ ಪುಟ್ಟ ಕಳ್ಳರಿಗೆಲ್ಲ ಹೆದರೋದ? ಆ ಧನರಾಜನ್ ಹಿಡಿದು ಲಾಕಪ್ ಹಾಕೋ ತನಕ ನನ್ನ ನಿದ್ದೆ ಅನ್ನೋದು ಹತ್ತೋದಿಲ್ಲ, ನೆಮ್ಮದಿ ಅನ್ನೋದು ಸಿಕ್ಕೋದಿಲ್ಲ. ಸರಿ, ನಾ ಬರ್ತೀನಿ ಕಣಯ್ಯ ವಿಶ್ವ. ಗುಡ್ ನೈಟ್. ಗುಡ್ ನೈಟ್. ಡ್ಯಾಡಿ ಬರ್ತಾ ಇದಾರೆ, ರೆಸ್ಟ್ ಮಾಡೋಣ. ಬಾ, ರೆಡಿ ಸ್ಟಡಿ ಗೋ. ಡ್ಯಾಡಿ. ಸಂತೋಷ್, ಸುರೇಶ್, ನೀವ್ ಹೇಳ್ದಾಗೆ ಆ ಇನ್ಸ್ಪೆಕ್ಟರ್ ಹಣ ಉಳಿಸ್ಬಿಟ್ಟೆ. ಗುಡ್, ತಗೋ. 2 ದಿವಸ ತಲೆ ತಪ್ಪಿಸ್ಕೊಂಡಿರು. ಆಯ್ತು ಸರ್. ಕುಮಾರ್, ಡ್ಯಾಡಿ 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 ವಿಶ್ವ, ಏನಪ್ಪ? ಡ್ಯಾಡಿ ಸಂತೋಷ್, ಡ್ಯಾಡಿ ಸುರೇಶ್. ಸುರೇಶ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ವಿಶ್ವ, ಏನಪ್ಪ? ನಾನು ಉಳಿಯಲ್ಲ ಕಣೋ. ಹಾಗೇನ್ ಬೇಡ. ಈ ಮಕ್ಕಳನ್ನ ನೀನೇ ನೋಡ್ಕೋ. ನಾನ್ ನೋಡ್ಕೋತೀನಿ, ಖಂಡಿತ ನೋಡ್ಕೋತೀನಿ.
ಸರ್, ಈ ಸೂಟ್ ಕೇಸ್ನಲ್ಲೂ ಡೈಮಂಡ್ಸ್ ಇಲ್ಲ, ಇದರಲ್ಲೂ ಇಲ್ವಲ್ಲ? ಸರ್, ಅವ್ರ ಆಟ ಮುಗಿತಾ ಬಂತು. ಕಮಾನ್, ಬನ್ನಿ. ವೆರಿ ಗುಡ್ ಗೇಮ್. ಥ್ಯಾಂಕ್ ಯು ಸರ್. ಇಂಪಾಸಿಬಲ್. ನನಗೆ ಬಂದಿರೋ ಇನ್ಫಾರ್ಮೇಶನ್ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಡೈಮಂಡ್ಸ್ ಅವನ ಹತ್ರನೇ ಇರಬೇಕು. ಅವನ ರೂಮ್ ಎಲ್ಲ ಸರಿಯಾಗಿ ಹುಡುಕಿದ್ದೀರಾ? ಮೂಲೆಯಲ್ಲೂ ಹುಡುಕಿದ್ವಿ ಸರ್, ಆದ್ರೆಲ್ಲೂ ಡೈಮಂಡ್ ಸಿಕ್ಲೇ ಇಲ್ಲ. ಇನ್ನು ಉಳಿದಿರೋದು ಒಂದೇ ಒಂದು ಮಾರ್ಗ. ಇನ್ಸ್ಪೆಕ್ಟರ್, ಆ ಭುಜಂಗನ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ ಬನ್ನಿ. ಸರ್, ಆದ್ರೆ ಅರೆಸ್ಟ್ ಮಾಡೋಕ್ ಚಾರ್ಜು ಅದನ್ನು ನಾನು ಹೇಳ್ಕೊಡ್ಬೇಕಾ? ನೋ ಸರ್. ಎಸ್ ಸರ್. ಹಲೋ ಡಾರ್ಲಿಂಗ್. ಡಾರ್ಲಿಂಗು, ಇದ್ಯಾವ ಬಾದ್ರಾಯಣ ಸಂಬಂಧ? ಏಯ್, ಯಾರ್ ನೀನು? ಓಹೋ, ಏನಿದು ಡಾರ್ಲಿಂಗ್ ಇವೆಲ್ಲ ಹುಡುಗಾಟ? ರೂಮಿಗೆ ಬಾ ಅಂತ ಕರ್ದ್ಬಿಟ್ಟು ಈಗ ಬಂದ್ಮೇಲೆ ಯಾರು ಹಾ, ದೂರ ನಿಂತ್ಕೊಳಕ ಬಂದೆ. ಪಕ್ಕ ಕರ್ದು ಕೂಡಿಸ್ಕೊಳ್ಳೋದ್ ಬಿಟ್ಟು ದೂರ ಹೋಗು ಅಂತೀಯಲ್ಲ. ನೋಡು, ಈಗ ಬಾಯಿ ಮುಚ್ಕೊಂಡು ಹೋಗ್ತೀಯಾ ಇಲ್ಲ ಯಾರನ್ನಾದ್ರೂ ಕರೀಲ? ಬಾ ಅಂತ ನನ್ನ ಕರ್ದ್ಮೇಲೆ ಬೇರೆಯವ್ರನ್ನ ಕರೆಯೋ ಅಗತ್ಯ ಏನಿದೆ ಡಾರ್ಲಿಂಗ್? ಯಾವನ ನೀನ್ ಡಾರ್ಲಿಂಗು? ನೋಡು, ಬಿಟ್ಟ ಅಂದ್ರೆ ತವಣೆ ಉದ್ರೋ ಬಿಡ್ಬೇಕು. ಡಾರ್ಲಿಂಗ್, ಓ
ಹೋಗ್ಯಪ್ಪ ಎಷ್ಟು ಕೂತಿರೋ ನೀವು ಅಯ್ಯೋ. ನಾವಿಬ್ರೇ ಅಲ್ವಾ ಯಾರಿ ಹುಡುಗಿ? ಸಾರ್ ಇವಳು ಯಾರೋ ಏನೋ ನಂಗೆ ಗೊತ್ತಿಲ್ಲ ಸರ್. ನಾನೇನೋ ಲೈಟ್ ಆಗಿ ಡ್ರಿಂಕ್ಸ್ ತಗೊಂಡು ಏನೋ ಯೋಚನೆ ಮಾಡ್ತಾ ಕುಂತಿದ್ರೆ ಪುಸ್ತಕಂತ ರೂಮ್ ಒಳಗೆ ನುಗ್ಗ ಬಂದು ಇಲ್ಲದ ಫಜೀತಿ ಮಾಡ್ತಾ ಇದ್ದಾಳೆ ನೋಡಿ ಇವಳು. ಏಯ್ ಯಾಕಯ್ಯ ಸುಳ್ಳು ಹೇಳ್ತೀಯಾ? ನೋಡಿ ಸರ್, ಇವತ್ ಬೆಳಿಗ್ಗೆ ಅಡ್ವಾನ್ಸ್ ಆಗಿ 100 ರೂಪಾಯಿ ಕೊಟ್ಬಿಟ್ಟು ಅವ್ವ. ಸಾಯಂಕಾಲ ರೂಮ್ ಕರ್ಸ್ಕೊಂಡು ಈಗ ನಿಮ್ಮ ನೋಡಿದ ತಕ್ಷಣ ಕಥೆನೇ ಬದಲಾಯಿಸ್ತಿದ್ದಾನಲ್ಲ ಸರ್. ಏನೋ ಮುದಿಗೂಬೆ, 3 ಕತ್ತೆ ವಯಸ್ಸಾಗಿದೆ, ಈ ವಯಸ್ಸಿನಲ್ಲಿ ಹುಡುಗಿ ಬೇಕಾ? ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಕ್ ಹೇಳಿ ಸರ್ ಇವನ್ಗೆ. ಓ ಭಾರಿ ಮರ್ಯಾದಸ್ತ ಆಗಿದ್ರೆ ಇಂಥ ಕೆಲಸ ಮಾಡ್ತಿದ್ದೀನಿ ನೀನು. ಸರ್ ನಮ್ಮ ಪ್ರಾಣಿಗೂ ಹೇಳ್ತಾ ಇದ್ದೀನಿ ಸರ್, ಇವಳು ಯಾರೋ ಏನೋ ನಂಗೆ ಗೊತ್ತಿಲ್ಲ ಸರ್. ನೀವೆಲ್ಲ ತಿಳಿದಿರೋ ಹಾಗೆ ಇಲ್ಲಿ ಅಂತದ್ದೇನೋ ಆಗಿಲ್ಲ ಸರ್. ಸಾಹೇಬ್ರ ಹತ್ರ ಹೇಗೆ ನಡ್ಕೋಬೇಕಂತ ಗೊತ್ತೇನೆ ನಿನಗೆ? ಮ್ಯಾನೇಜ್ ಗೊತ್ತೇನೆ ನಿನಗೆ? ಗೊತ್ತಿದ್ಯಪ್ಪ, ಗೊತ್ತಿದೆ ಗೊತ್ತಿದೆ. ಎಂತ ಕೊಡ್ತಿದ್ದೆ ನನಗೆ? ಮಿಸ್ಟರ್, ಯುವರ್ ಅಂಡರ್ ಅರೆಸ್ಟ್. ವಾಟ್ ನಾನ್ಸೆನ್ಸ್! ಯಾವ ಚಾರ್ಜ್ ಮೇಲೆ ನನ್ನ ನೀವು ಅರೆಸ್ಟ್ ಮಾಡ್ತೀರಾ? ಚಾರ್ಜ್ ಬೇಕಾ? ಹುಡುಗಿನ ಹೋಟ್ಲು ರೂಮಲ್ಲಿ ಕರ್ಕೊಂಡ್ ಬಂದಿದ್ದು ಫಸ್ಟ್ ಕೇಸ್, ನಮ್ಮ ಲಂಚ ಕೊಡಕ್ ಬಂದಿದ್ದು ಸೆಕೆಂಡ್ ಕೇಸ್. ಇವೆರಡು ಸೇರಿ ಭಾರಿ ಕ್ರಿಮಿನಲ್ ಕೇಸ್. ಎತ್ಕೊಂಡು ಸೋಟ್ ಕೇಸ್. ಇಂಪಾಸಿಬಲ್. ಸಿಲ್ಲಿ ಸಿಲ್ಲಿ, ವೆರಿ ಸಿಲ್ಲಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಮೇಡಮ್. ನಿಮ್ ಆಕ್ಟಿಂಗ್ ಬಹಳ ಚೆನ್ನಾಗಿತ್ತು. ನಾನೇ ಫೂಲ್ ಆಗ್ಬಿಟ್ಟೆ. ನೀವು ಲೇಡಿ ಪೊಲೀಸ್ ಮರ್ತ್ಬಿಟ್ಟೆ.